ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೀಪಾವಳಿ ಹಬ್ಬ. ಇದು ಫಸ್ಟ್ ಡೇ. ನಮ್ಮ ಮಲೆನಾಡು ಸೈಡಲ್ಲಿ ಹೇಗೆ ದೀಪಾವಳಿ ಮಾಡ್ತೀವಿ ಅಂತ ಈ ಒಂದು ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ಫಸ್ಟ್ ಡೇ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಇವತ್ತು ಸಿಂಪಲಾಗೆ ಮಾಡೋದು, ಬಟ್ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು ಮುನ್ಗ ಅಂತ ಹೇಳ್ತೀವಿ. ನಮ್ಮ ಸೈಡ್ ಇದು ದೀಪಾವಳಿ ಹಬ್ಬದ ಫಸ್ಟ್ ಡೇಗೆ ಇಡ್ತಾರೆ. ಹಾಗೆಯೇ ಅದಕ್ಕೆ ಈಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ. ಇದನ್ನೆಲ್ಲ ಇಡ್ತಾರೆ ಅದಕ್ಕೆ. ಹಾಗೆಯೇ ಅದಕ್ಕೆ ಗಂಧನೆಲ್ಲ ಇಟ್ಬಿಟ್ಟು ಆಮೇಲೆ ಹೂವನ್ನು ಕೂಡ ಅದಕ್ಕೆ ಇಡ್ತಾರೆ. ಎಲ್ಲದಕ್ಕೂ ಕೂಡ ಎಷ್ಟು ತಂದಿರ್ತೀವೋ ಅಂದರೆ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಎಲ್ಲದಕ್ಕೂ ಸೇಮ್ ಅದೇ ಥರ ಮಾಡೋದು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ದೇವ್ರ ಹತ್ರನೂ ಕೂಡ ಇಟ್ಟಿದ್ದಾರೆ ಸೈಡಲ್ಲಿ. ಆ ಸೈಡು ಮತ್ತು ಈ ಸೈಡ್, ಎರಡು ಸೈಡಲ್ಲೂ ದೇವ್ರ ಹತ್ರ ನಾವು ಇಟ್ಟಿದ್ದೀವಿ. ಹಾಗೆಯೇ ದೇವ್ರ ಮನೆ ಹೊರಗಡೆ ಹೊಸಲು ಇರುತ್ತಲ್ವ, ದೇವ್ರ ಬಾಗಿಲ ಹತ್ರ, ಅಲ್ಲೂ ಕೂಡ ಎರಡು, ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದೀವಿ, ಆಚೆ ಸೈಡು ಈಚೆ ಸೈಡು. ಹಾಗೆಯೇ ಇವತ್ತು ಸಿಂಪಲಾಗೆ ಪೂಜೆ ಮಾಡಿರೋದು ತೋರಿಸ್ತಾ ಇದ್ದೀನಿ ನಾನು ಕೂಡ. ಇದಾದಮೇಲೆ ಕಡೆಕಲ್ ಹತ್ರನೂ ಕೂಡ ಇಡ್ತಾರೆ. ನಾನು ಅದನ್ನು ವೀಡಿಯೋ ಮಾಡಲಿಲ್ಲ. ಹಾಗೆ ಇಲ್ಲಿ ದೇವ್ರ ಮನೆ ಹತ್ರನೂ ಇದೇ ಥರ ಇಟ್ಟಿದ್ದಾರೆ ನೋಡಿ ಹೊರಗಡೆ. ಇದು ಫಸ್ಟ್ ಡೇ ದೀಪಾವಳಿಲಿ ಬೆಳಿಗ್ಗೆ ಮುಂಚೆ ಈ ಥರ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋದು. ಮೊದಲಿಂದನೂ ಇದೇ ಥರ ಬಂದಿರೋದು, ಹಾಗಾಗಿ ಇವಾಗಲೂ ಕೂಡ ಅದೇ ಥರ ಮಾಡೋದು. ಆಮೇಲೆ ಇಲ್ಲಿ ಹೊರಗಡೆ ಹೊಸಲನ್ನ ತೋರಿಸ್ತಾ ಇದ್ದೀನಿ ನೋಡಿ, ರಂಗೋಲಿ ಹಾಕಿರೋದು. ಅದಾದಮೇಲೆ ಮತ್ತೆ ಹೊರಗಡೆ ತುಳಸಿ ಕಟ್ಟೆ ಹತ್ರನೂ ಕೂಡ ಇದೇ ಥರ ಇಟ್ಟಿರೋದು. ಆಮೇಲೆ ಮನೆ ಬಾಗಿಲು ಹತ್ರನೂ ಕೂಡ ಎರಡು ಇದೇ ಥರ ಇಟ್ಟಿರೋದು. ಫಸ್ಟ್ ಡೇ ಜಾಸ್ತಿ ಏನೂ ಮಾಡಲ್ಲ, ಇದೊಂದು ಇಡ್ತೀವಿ ಅಷ್ಟೇ ಸಿಂಪಲಾಗಿ. ಇನ್ನು ಫಸ್ಟ್ ಡೇ ಮಾತ್ರ ಈ ಥರ ಇಡ್ತೀವಿ. ಆಮೇಲೆ ಸೆಕೆಂಡ್ ಡೇ ಏನೂ ಇಲ್ಲ. ಮತ್ತು ಥರ್ಡ್ ಡೇಗೆ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಇರುತ್ತೆ. ರಂಗೋಲಿ ಕೂಡ ಸಿಂಪಲಾಗೆ ಬಿಟ್ಟಿದ್ದೀನಿ ನೋಡಿ. ಇವತ್ತು ದೀಪಾವಳಿ ಹಬ್ಬದಲ್ಲಿ ದೀಪನ ಬಿಟ್ಟೇ ಬಿಡ್ತೀವಿ ರಂಗೋಲಿಗೆ ಮೊದಲಿಂದನೂ ಕೂಡ. ಇನ್ನು ಮೂರನೇ ದಿನ ಸ್ವಲ್ಪ ಚೆನ್ನಾಗಿ ಹಬ್ಬ ಮಾಡ್ತೀವಲ್ಲ, ಆವಾಗ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಡೋಣ ಅಂದ್ಬಿಟ್ಟು ಇವತ್ತು ಸಿಂಪಲಾಗಿ ಬಿಟ್ಟಿದ್ದೀನಿ. ಇವಾಗ ನಾನು ನೈಟ್ ವಿಡಿಯೋ ಮಾಡ್ಕೊಂಡಿದ್ದನ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ನೈಟ್ ಹೆಂಗೆ ಮಾಡ್ತಿದ್ದೀವಿ ಅಂದರೆ, ಇವತ್ತು ಚಿನ್ನಕಾಯಿ ಕಡುಬು ಮಾಡ್ತೀವಿ ಫಸ್ಟ್ ಡೇಗೆ. ಹಾಗಾಗಿ ನೈಟೇ ಇದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ನಾನು ನೈಟ್ ವಿಡಿಯೋ ಮಾಡಿರೋದನ್ನ ಇವಾಗ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೈಟ್ ಈ ಥರ ಚಿನ್ನಕಾಯಿ ಬರುತ್ತಲ್ವ, ಅಂದರೆ ಕುಂಬಳಕಾಯಿ ಅಂತಲೂ ಕೂಡ ಕೆಲವ್ರು ಹೇಳ್ತಾರೆ, ನಾವು ಚಿನ್ನಕಾಯಿ ಅಂತ ಹೇಳ್ತೀವಿ. ಅದನ್ನು ಮೇಲೆ ಸಿಪ್ಪೆನೆಲ್ಲ ತೆಕ್ಕೊಂಬಿಟ್ಟು, ನಾವು ಅರ್ಧ ತೊಗೊಂಡಿದ್ದೀವಿ ಅಷ್ಟೇ, ಜಾಸ್ತಿ ಏನೂ ಮಾಡಲ್ಲ. ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತುರ್ಕೊಬೇಕು. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು, ನಾವು ಚಿನ್ನಕಾಯಿನ ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಒಂದು ಪ್ಲೇಟ್ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಬೇಯೋಗಿ ಬಿಡಬೇಕು. ಚಿನ್ನಕಾಯಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕು. ಅದು ಬೆಂದಾದಮೇಲೆ ಅಕ್ಕಿ ತರಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ತರಿನ ಹಾಕ್ಕೊಬೇಕು. ಅಕ್ಕಿ ಹಿಟ್ಟು ಬರುತ್ತಲ್ವ ಅದೆಲ್ಲ, ಇದು ತರಿ ಇರುತ್ತಲ್ವ ಅದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನೂ ಮಾಡ್ತಿಲ್ಲ ಅಲ್ವ, ಹಾಗಾಗಿ. ಆಮೇಲೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ, ಹಾಗೇ ಸ್ವಲ್ಪ ಬೆಲ್ಲನ ಹಾಕ್ಕೊಂಬಿಟ್ಟು ಬೇಯಿಸ್ಕೊಬೇಕು. ಈ ಥರ ಬೆಂದಾದಮೇಲೆ ಅದನ್ನು ಈ ಥರ ಉಂಡೆ ಕಟ್ಕೊಳ್ಳೋದು. ನಾವು ಮಾಮೂಲಿ ಕಡುಬು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ಇದನ್ನು ಮಾಡ್ಕೊಳ್ಳೋದು. ಕೆಲವರು ಸೌತೆಕಾಯಿ ಕಡುಬು ಕೂಡ ಮಾಡ್ತಾರೆ. ನಾವು ಚಿನ್ನಕಾಯಿ ಕಡುಬು ಮಾಡಿದ್ವಿ. 3 ಆಗಿತ್ತು ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ತಿನ್ನೋದಿಲ್ಲ, ಹಾಗಾಗಿ 3 ಮಾಡಿದ್ವಿ. ಆಮೇಲೆ ಇದು ಮಾಮೂಲಿ ಕಡುಬು ಹಾಗೆ ಚಿನ್ನಕಾಯಿ ಕಡುಬು ಎರಡೂ ಮಾಡ್ತಾರೆ. ಹಾಗಾಗಿ ಆ ಕಡುಬು ನಾನು ವೀಡಿಯೋ ಮಾಡಿದ್ದೀನಿ, ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಇವಾಗ ಆ ಕಡುಬು ಕೂಡ ಆಗಿತ್ತು, ಅಂದರೆ ಬೇಯೋಕ್ಕೆ ಹಾಕಿದ್ರು. ಇವಾಗ ಇದು ಕೂಡ ಆಯ್ತಲ್ವ, ಇದಕ್ಕೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಚಿನ್ನಕಾಯಿ ಕಡುಬು ಮಾಡಿದ್ದನ್ನ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಅದು ಬೇಯಿಸ್ಕೊಳ್ಳೋದಷ್ಟೇ. ಈಗ ಮಾಮೂಲಿ ಕಡುಬು ಕೂಡ ಬೇಯುತ್ತೆ, ಹಾಗೇ ನಾವು ಚಿನ್ನಕಾಯಿ ಕಡುಬು ಮಾಡಿದ್ವಲ್ಲ ಅದು ಕೂಡ ಬೇಯುತ್ತೆ, ಒಟ್ಟಿಗೆ ಕೂಡ ಆಗುತ್ತೆ. ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋದು. ಇವಾಗ ಗಾಡಿ ಪೂಜೆ ಮಾಡಬೇಕು, ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹಾಕಿದ್ದು ನೈಟ್ ವಿಡಿಯೋ ಮಾಡ್ಕೊಂಡಿದ್ದು, ಇದು ಬೆಳಿಗ್ಗೆ ಇದೆ. ಇವಾಗ ಗಾಡಿ ಪೂಜೆ ಮಾಡಬೇಕಿತ್ತು, ದೇವ್ರ ಪೂಜೆ ಎಲ್ಲನೂ ಮಾಡಿ ಆಯ್ತಲ್ವ, ಹಾಗಾಗಿ ಇವಾಗ ಗಾಡಿ ಪೂಜೆ ಕೂಡ ಮಾಡಬೇಕಿತ್ತು. ನಾವು ಆಯುಧ ಪೂಜೆಯಲ್ಲಿ ಮಾಡಲ್ಲ, ದೀಪಾವಳಿಲೇ ಮಾಡೋದು ಯಾವಾಗ್ಲೂ, ಹಾಗಾಗಿ ದೀಪಾವಳಿಲೇ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೆಲ್ಲ ಬೇಕು ಅದನ್ನು ನಾನು ರೆಡಿ ಮಾಡ್ಕೊಳ್ತಿದ್ದೆ ಪೂಜೆ ಆದಮೇಲೆ. ತಿಂಡಿ ಕೂಡ ಆಗಿರಲಿಲ್ಲ ಇನ್ನೂ, ಅಂದರೆ ನಾವು ತಿಂಡಿ ತಿಂದಿರಲಿಲ್ಲ. ಹಾಗೇ ಬೇಗ ಪೂಜೆ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ಏನೇನು ಬೇಕೋ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಪೂಜೆಗೆ ಎಲೆ ಅಡಿಕೆ, ಆಮೇಲೆ ದೀಪ, ಆಮೇಲೆ ಅಕ್ಷತೆ, ಆಮೇಲೆ ಹೂವು, ಕಾಯಿ, ಹಾಲು ಇದೆಲ್ಲ ಬೇಕಿತ್ತಲ್ವ. ಒಂದೇ ಸಲ ಎಲ್ಲ ಇಟ್ಕೊಂಡೆ, ಆಮೇಲೆ ಮರ್ತೋಗುತ್ತೆ ತೊಗೊಂಡೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲನೂ ಒಟ್ಟಿಗೆ ಇಟ್ಕೊಂಡೆ. ಇವಾಗ ನಾನು ತೋರಿಸ್ತಿರೋದು ಅದು ಗಂಧ. ಜಾಸ್ತಿನೇ ಗಂಧನ ಒಂದು ಬೌಲಲ್ಲಿ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇಟ್ಕೊಳ್ತೀವಿ, ಯಾಕಂದರೆ ಆಯುಧಕ್ಕೆಲ್ಲ ಹಾಕೋಕ್ಕೆ ಬೇಕಲ್ವ, ಹಾಗಾಗಿ. ಇವಾಗ ಗಾಡಿಗೂ ಕೂಡ ನಾನು ಗಂಧನೆಲ್ಲ ಇಡ್ತಾ ಇದ್ದೀನಿ.
ಇವಾಗ ಗಾಡಿ ಪೂಜೆ ಎಲ್ಲ ಆಗಿ ತಿಂಡಿ ತಿಂತಾ ಇದ್ದೀವಿ. ಬೆಳಿಗ್ಗೆ ಟಿಫನಿಗೆ ಮಾಮೂಲಿ ಕಡುಬು, ಆಮೇಲೆ ಶೀನೆಕಾಯಿ ಕಡುಬು, ಹಾಗೆಯೇ ಮೀನು ಸಾಂಬಾರಿತ್ತು, ಹಾಗೆ ತರಕಾರಿ ಸಾಂಬಾರಿತ್ತು. ಹೊರಗಡೆ ಎಡೆ ಇಡೋದಕ್ಕೆ ಬೇಕಲ್ವಾ, ಹಾಗಾಗಿ ಮೀನು ಕೂಡ ತಂದಿದ್ರು. ಇನ್ನು ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಧೂಪ ಕೂಡ ಮಾಡ್ತಾ ಇದ್ರು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾಡ್ದಿಗೆ ಬೇಕು, ಏನಕ್ಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ತೋರಿಸ್ತೀನಿ. ಅದು ಧೂಪ ಬರುತ್ತೆ, ಅದನ್ನು ಒಣಗಿಸ್ಬಿಟ್ಟು ಈ ಥರ ಪುಡಿ ಮಾಡ್ಕೊಂಡಿರೋದು. ಅದಾದಮೇಲೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಮಾಡ್ಕೊಳ್ಳೋದು. ಸಂಜೆ ಪೂಜೆ ಮಾಡುವಾಗ ಹೊಸ್ಲು ಮೇಲೆ ಒಂದು ದಾಸವಾಳ ಎಲೆ ಬರುತ್ತಲ್ವ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಸಗಲಿ ಇಟ್ಬಿಟ್ಟು ಮತ್ತೆ ದಾಸವಾಳ ಎಲೆ ಇಟ್ಬಿಟ್ಟು ಅದಾದಮೇಲೆ ದೀಪ ಇಟ್ಬಿಟ್ಟು ದೀಪ ಹಚ್ಚೋದು. ಇದೇ ಥರ ಡೈಲಿ ಹಚ್ತೀವಿ ಕಾರ್ತಿಕ ಮುಗಿಯೋವರೆಗೂ ಇವತ್ತಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.